ಹಾಯ್ ಹಲೋ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಟೆಕ್ ಚಾನಲ್ ನಾವು ಏನಪ್ಪ ಇವತ್ತು ಏನು ಹೇಳಕ್ ಬಂದೀನಂದ್ರೆ ನಮ್ಗಂತೂ ಫುಲ್ ಖುಷಿಯಾಗಿರ್ಬೇಕು. ಯಾಕಂದ್ರೆ ನಾವು ಯಾರು ಫ್ಯಾನು ಹೇಳಿ ಕೇಳಿ RCB ಫ್ಯಾನು. ಅದ್ರ ಸಲುವಾಗಿ ನಿನ್ನೆ ನೈಟ್ ಅಂತೂ ಒಂದು ನೋಟಿಫಿಕೇಶನ್ ಬಂತು RCB ಫ್ರಾಂಚೈಸಿಯಿಂದ. ಏನಂದ್ರೆ ಸ್ಟಾರ್ 5 ಆಟಗಾರ ಲಾಸ್ಟ್ ಟೈಮ್ ಯಾರು ಪರ್ಫಾರ್ಮೆನ್ಸ್ ಚೆನ್ನಾಗಿತ್ತಲ್ಲ ಅವ್ರು 5 ಆಟಗಾರನು ಈ ಸಲ ರಿಟರ್ನ್ ಮಾಡ್ತಾ ಇದಾರೆ. ಈ ಸಲ ಮತ್ತೆ ಪ್ಲೇ ಆಫ್ ಎಲ್ಲ ವಿನ್ ಆಗೋದು ಗ್ಯಾರಂಟಿ. ಕಪ್ ಎಲ್ಲ ಈ ಸಲ RCBನೇ ಹೊಡಿಯೋದು. ಅದ್ರಲ್ಲಂತೂ 5 ಜನ ಅಂತೂ ಫುಲ್ ಫೇಮಸ್. ಲಾಸ್ಟ್ ಟೈಮ್ ಹೆಂಗ್ ಆಡಿದ್ರು ಅಂದ್ರೆ ಹೇಳಕ್ಕೆ ಆಗಲ್ಲ. ಆ ತರ ಇರೋ ಆಟಗಾರನ ಈ ಸಲ ರಿಟರ್ನ್ ಮಾಡಿದ್ದಾರೆ. ಈ ಸಲ ರೂಲ್ಸ್ ಇನ್ನೊಂದು ಚೇಂಜ್ ಆಗಿದೆ. ಲಾಸ್ಟ್ ಟೈಮ್ ಎಲ್ಲ 3 ಜನಕ್ಕೆ ರಿಟರ್ನ್ ಮಾಡ್ಬೇಕಿತ್ತಲ್ಲ, 3-4 ಜನಕ್ಕೆ. ಬಟ್ ಈ ಸಲ 6 ಜನ ರಿಟರ್ನ್ ಮಾಡಬೇಕಾಗಿದೆ. ಅದ್ರಲ್ಲಂತೂ RCB ಇವಾಗ ಆಲ್ರೆಡಿ 5 ಜನ ರಿಟರ್ನ್ ಮಾಡಿದೆ. ನಿನ್ನೆ ನೈಟ್ ನೋಟಿಫಿಕೇಶನ್ ಬಂತು. ಆ 5 ಜನ ಯಾರ್ಯಾರು ಅಂತ ನೋಡೋಣ. ಇನ್ನೊಂದು ಆಗತ್ತ ಏನಂದ್ರೆ ನಮ್ದು KGF ಅನ್ನೋದು ಇರಲ್ಲ. KGF ಅಂದ್ರೆ ಕೊಹ್ಲಿ, ಗ್ಲೇನ್ ಮ್ಯಾಕ್ಸ್ವೆಲ್, ಫಾಫ್ ಡು ಪ್ಲೆಸಿ ಈ ತರ ಇರಲ್ಲ. ಅದು ಒಂದು ನಮಗ್ ಪ್ರಾಬ್ಲಮ್ ಆಗೋದು. ನೋಡೋಣ ಮತ್ತೆ ಏನಾದ್ರು ಮ್ಯಾಚ್ ಆಗುತ್ತೆ ಮತ್ತೆ ಯಾವ್ದಾದ್ರು ಮೂವಿದ ನೇಮು. ಇನ್ನು ಇವಾಗ ಫಾಫ್ ಡು ಪ್ಲೆಸಿ, ಮ್ಯಾಕ್ಸ್ವೆಲ್ ಅವ್ರನ್ನ ಸ್ವಲ್ಪ RCB ಕೈ ಬಿಡೋ ಸಾಧ್ಯತೆ ಜಾಸ್ತಿ ಇದೆ. ಯಾಕಂದ್ರೆ ಅಷ್ಟು ಲಾಸ್ಟ್ ಟೈಮ್ ಮ್ಯಾಕ್ಸ್ವೆಲ್ದ ಪರ್ಫಾರ್ಮೆನ್ಸ್ ಏನು ಅಷ್ಟೊಂದು ಚೆನ್ನಾಗಿರ್ಲಿಲ್ಲ. ಅದರ ಸಲುವಾಗಿ ನೋಡ್ಬೋದು. ನನ್ನ ಅನ್ಸೋ ಮಟ್ಟಿಗೆ ಆಲ್ಮೋಸ್ಟ್ 90% ಸ್ವಲ್ಪ ಕೈ ಬಿಡೋ ಚಾನ್ಸಸ್ ಇದೆ ಮ್ಯಾಕ್ಸ್ವೆಲ್ಗೆ. ಇನ್ನೊಂದು ಡುಪ್ಲೆಸಿಸ್ ಅಂದ್ರೆ ಅವ್ರದ್ದು ಇವಾಗ ಏಜ್ ಆಯ್ತಲ್ಲ, ಆಯ್ತು ಲಾಸ್ಟ್ ಸೀಸನ್ ಇರ್ಬೋದು. ಇದ್ರು ಇದು ಆಡ್ಬೋದು ಇಲ್ಲ ಆಡದೇ ಇರ್ಬೋದು, ಏನೋ ನಮ್ಗೆ ಗೊತ್ತಿಲ್ಲ ಅಷ್ಟೊಂದು. ಬಟ್ ನಮ್ ಕೊಹ್ಲಿ ಮಾತ್ರ ನಮ್ ಟೀಮ್ ಅಲ್ಲಿ ಇದಾರೆ, ಸಾಕು ಅಷ್ಟು. ನಮ್ ಕೊಹ್ಲಿ ಇದ್ರೆ ನಮ್ದು ಏನೋ ಒಂದು ಗತ್ತು, ಏನೋ ಬೆಂಗಳೂರಿಗೆ ಅದೊಂದು ದೊಡ್ಡ ರಾಜ ಅಂತಾರ ಕೊಹ್ಲಿ ಅನ್ನೋದು. ಬನ್ನಿ ಇವಾಗ ಏನ್ ನೋಡೋಣ ಅಂದ್ರೆ 5 ಜನ ಯಾರ್ಯಾರು ಇದಾರಲ್ಲ ಇವಾಗ ರಿಟರ್ನ್ ಆಗೋರು ಯಾರ್ಯಾರು ಇದಾರಂತ ಹೇಳ್ತೀನಿ ಬನ್ನಿ. ಅದಕ್ಕಿಂತ ಮೊದಲು ನೀವು ಫಸ್ಟ್ ಟೈಮ್ ನನ್ನ ವಿಡಿಯೋ ನೋಡ್ತಾ ಇದ್ರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಬಟನ್ ಕ್ಲಿಕ್ ಮಾಡಿ. ಮುಂದೆ ಇದೇ ತರ IPL ವಿಡಿಯೋನು ನಾನು ಹಾಕ್ತಾ ಇರ್ತೀನಿ, ನೀವು ನೋಡಿ ಎಂಜಾಯ್ ಮಾಡಿ. ಬನ್ನಿ ಇವಾಗ ಫಸ್ಟ್ ಯಾರು ಬಂದಿದೆ ಅಂದ್ರೆ ಫಸ್ಟ್ ಕಿಂಗ್ ಕೊಹ್ಲಿ ಅಂದ್ರೆ ಗೊತ್ತಲ್ಲ, ನಮ್ದು RCB ಅದು ಫ್ಯಾನ್ಸ್ ಕ್ರೇಜ್ ಇರೋದು ಕೊಹ್ಲಿಗೆ. ಕೊಹ್ಲಿ ಬಂದ್ರೆ ಆಯ್ತು, ಈ ಸಲ RCB ಮತ್ತೆ ಮೇಲ್ ಹೋಗೋದು, ಮತ್ತೆ ಪ್ಲೇ ಆಫ್ ಆಗೋದು, ಮತ್ತೆ ವಿನ್ ಆಗೋದು ಬಿಡೋದು ಸೆಕೆಂಡ್ರಿ. ಬಟ್ ಫ್ಯಾನ್ಸ್ ಇರೋದು RCB ಅಷ್ಟು ಬಿಟ್ರೆ ಆ ಟೀಮ್ಗೂ ಇಲ್ಲ ಇವಾಗ. ಇನ್ನೊಂದ್ ಏನಪ್ಪಾ ಅಂದ್ರೆ ಸೆಕೆಂಡ್ ಬಂದ್ಬಿಟ್ಟು ರಜತ್ ಪಟ್ಟಿದಾರ್. ಹೇಳಕ್ಕೆ ಇಲ್ಲ, ರಜತ್ ಪಟ್ಟಿದಾರ್ ಲಾಸ್ಟ್ ಟೈಮ್ ಏನು ಮ್ಯಾಚ್ 5 ಮ್ಯಾಚ್ ಕಂಟಿನ್ಯೂ 5 ಹಾಫ್ ಸೆಂಚುರಿ. ಹೇಳಕ್ಕಾಗಲ್ಲ. ರಜತ್ ಪಟ್ಟಿದಾರ್ ಒಬ್ಬ ಮಹೇಂದ್ರ ಸಿಂಗ್ ಧೋನಿ ತರ ಇವಾಗ RCBಗೆ. ಮೂರನೇದು ಬಂದ್ಬಿಟ್ಟು ಯಶ್ ದಯಾಳ್ ಅಂತೂ ಲಾಸ್ಟ್ ಪರ್ಫಾರ್ಮೆನ್ಸ್ ಇತ್ತು ಲಾಸ್ಟ್ ಟೈಮು. ಹೆಂಗಪ್ಪ ಅಂದ್ರೆ ಲಾಸ್ಟ್ ಟೈಮ್ ಗುಜರಾತ್ ಅಲ್ಲಿ ಇದು ಯಾರಪ್ಪ ಅಂದ್ರೆ ರಿಂಕು ಸಿಂಗ್ 6 ಬಾಲ್ಗೆ 5 6 ಹೊಡ್ದ. ಬಟ್ ಅವಾಗ ಫುಲ್ ಎಲ್ರು ಅವ್ರನ್ನ ಟೀಕಿಸೋದು. ಬಟ್ RCB ಅವ್ರನ್ನ ಕೈ ಬಿಡ್ಲಿಲ್ಲ. RCB ಲಾಸ್ಟ್ ಟೈಮ್ ತಗೊಂಡು ಅಂದ್ರೆ ಅವ್ನ ಪರ್ಫಾರ್ಮೆನ್ಸ್ ಯಾವ ತರ ಇದೆ ಅಂತ ನೋಡ್ಕೊಂಡು ಇವಾಗ ಮತ್ತೆ ಅವನ್ನ ರಿಟರ್ನ್ ಮಾಡ್ತಾ ಇದಾರೆ. ಇದು ನಮ್ಮ RCB ಗತ್ತು. RCB ಟೀಮ್ ಅಂದ್ರೆ ಬೆಳೆಸೋ ಟೀಮ್, ಅದು ತುಳಿಯೋದಲ್ಲ, ಬ್ಯಾನ್ ಆಗೋದಲ್ಲ, ಆ ತರ ಇರೋದು ನಮ್ದು RCB ಟೀಮು. ಇನ್ನೊಂದಂದ್ರೆ ಮತ್ತೆ ಮೊಹಮ್ಮದ್ ಸಿರಾಜ್ ಏನಕ್ಕಂದ್ರೆ ಲಾಸ್ಟ್ ಟೈಮ್ ಅಷ್ಟೊಂದು ಪರ್ಫಾರ್ಮೆನ್ಸ್ ಇರಲಿಲ್ಲ. ಬಟ್ ಏನ್ ಗೊತ್ತಾ, ಮೊಹಮ್ಮದ್ ಸಿರಾಜ್ ಯಾಕೆ ತಗೊಂಡಿದ್ದಾರೆ ಅಂದ್ರೆ ಮೊಹಮ್ಮದ್ ಸಿರಾಜ್ ಟೈಮಲ್ಲಿ ಆಡ್ತಾನೆ. ಅಂದ್ರೆ ನಮ್ಗೆ ವಿಕೆಟ್ ಯಾವಾಗ ಬೇಕು ಆ ಟೈಮಲ್ಲೇ ವಿಕೆಟ್ ತಗೊಳ್ಳೋದು. ಅದ್ರ ಸಲುವಾಗಿ ಅವ್ನು. ಇನ್ನೊಬ್ಬ ಬಂದ ನಮ್ ದೇವ್ರು ವಿಲ್ ಜಾಕ್ಸ್. ಲಾಸ್ಟ್ ಟೈಮ್ ಹೆಂಗ್ ಹುಡ್ದ ವಿಲ್ ಜಾಕ್ಸ್ ಗೊತ್ತಲ್ಲ ಎಲ್ರಿಗೂ. ಅವನಂತೂ ಫುಲ್ ಸೈಕಾಗಿ ಆಡದ ಆ ವಿಲ್ ಜಾಕ್ಸ್. ಅವನ್ ಆಟನೇ ಹೇಳಕ್ಕಾಗಲ್ಲ, ಆ ತರ ವಿಲ್ ಜಾಕ್ಸ್ ಆಡದ. ಈ ಸಲ ವಿಲ್ ಜಾಕ್ಸ್ ಮತ್ತೆ ರಿಟರ್ನ್ ಮಾಡಿದ್ದಾರೆ RCB ಅವರು. ಈ ಸಲ ಕಪ್ ಗೆಲ್ಲೋದಂತೂ ಕನ್ಫರ್ಮ್. ಮತ್ತೆ ಇವಾಗ ಅಂದ್ರೆ ಗೇಟ್ ಪಾಸ್ ಯಾರು ಕೊಡ್ಬೋದು ಮೋಸ್ಟ್ಲಿ ಅಂದ್ರೆ ಒಂದು ಇವರು ಡುಪ್ಲೆಸಿ ಕೊಡ್ಬೋದು, ಇನ್ನೊಂದು ಗ್ಲೇನ್ ಮ್ಯಾಕ್ಸ್ವೆಲ್ ಕೊಡ್ಬೋದು, ಮತ್ತೆ ಕ್ಯಾಮ್ರನ್ ಗ್ರೀನ್, ಫರ್ಗ್ಯೂಸನ್ ಅವರೆಲ್ಲ ಅಷ್ಟೊಂದು ಏನು ಚಾನ್ಸಸ್ ಇಲ್ಲ. ಬಟ್ ಅವ್ರಿಗೆಲ್ಲ ಇವಾಗ ಹರಾಜ್ಗೆ ಬಿಡ್ತಾ ಇದಾರೆ. ಬಟ್ ಈ 5 ಜನ ಮಾತ್ರ ಈ ಸಲ RCB ಅಲ್ಲೇ ಇರೋದು, ಅದು ನಮ್ಗೆ ಖುಷಿ. ಬನ್ನಿ ನೆಕ್ಸ್ಟ್ ಮುಂದೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ಸ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಬಟನ್ ಕ್ಲಿಕ್ ಮಾಡಿ.